ಮಧುಗಿರಿ ಪಾವಗಡ ಸರ್ಕಲ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಧರಣಿ. ಕಾಂಗ್ರೆಸ್ನಿಂದ ಮಹಿಳೆಯರಿಗೆ ಅಧಿಕಾರದ ವಿಚಾರದಲ್ಲಿ ವಂಚನೆ. ಕಾಂಗ್ರೆಸ್ ಪ್ರಕಾರ 3 ಮಹಿಳೆಯರಿಗಷ್ಟೇ ಅಧಿಕಾರ, 3 ಮಹಿಳೆಯರಿಗೆ ಮಾತ್ರ ಅಧಿಕಾರ ಎಂಬ ತತ್ವ ಸಿದ್ಧಾಂತ ಕಾಂಗ್ರೆಸ್ಸದ್ದು. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಎಂದು ಘೋಷಣೆ ಕೂಗು. ಮಹಿಳೆಯರ ಶಾಪ ಕಾಂಗ್ರೆಸ್ಗೆ ತಟ್ಟಲಿದೆ ಎಂದ ಚಿದಾನಂದ ಗೌಡ. ಮಹಿಳಾ ಮೋರ್ಚಾ ಅಧ್ಯಕ್ಷೆ ಉಮಾ, ಕಾಂಗ್ರೆಸ್ನವರಿಗೆ ಛೀಮಾರಿ ಬಿಟ್ಟಿ ಗ್ಯಾರಂಟಿಗಳು ಬೇಡ, ಅಧಿಕಾರ ಕೊಡಿ ಎಂದು ಮಹಿಳೆಯರು ಗರಂ. ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷರಾದ ಹನುಮಂತರೆಡ್ಡಿ ಆಕ್ರೋಶ. ಭಾರತೀಯ ಜನತಾ ಪಾರ್ಟಿನೋ ಅಥವಾ NDA ಪಾರ್ಟಿಗೋ ಮಹಿಳೆಯರಿಗೆ ಮಾಡಿದಂತ ಮಾತ್ರ ಅವಮಾನ ಅಲ್ಲ, ಪ್ರತಿಯೊಬ್ಬ ಮಹಿಳೆಗೂ ಮಾಡಿರೋಂಥ ಅವಮಾನ. ವೋಟ್ ಹಾಕ್ಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆನೂ ಎಚ್ಚೆತ್ಕೋಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ಬೇಕು ಅಂದ್ರೆ ಪ್ರತಿಯೊಬ್ಬ ಮಹಿಳೆನೂ ನಾವಿವತ್ತು ಪಕ್ಷಾತೀತವಾಗಿ ರೋಡ್ ಇಳಿಲೇಬೇಕಾಗಿದೆ. ಮುಂದಿನ ಪೀಳಿಗೆಯಲ್ಲಿ ಕೂಡ ನಮ್ದು ಮುಂದಿನ ಪೀಳಿಗೆಗೆ ನಾವು ಒಂದು ಶಕ್ತಿಯನ್ನ ತೋರಿಸುವಂಥದ್ದು ನಮ್ಮೆಲ್ಲರ ಕೈಲೂ ಇದೆ. ದಯವಿಟ್ಟು ಎಲ್ಲರೂ ಮಹಿಳೆಯರು ದಯವಿಟ್ಟು ಹೊರಗಡೆ ಬಂದು ಮೀಸಲಾತಿಗೋಸ್ಕರ ಹೋರಾಡ್ತಾ ಇರುವಂತ ಈ ಪ್ರತಿಯೊಬ್ಬರ ಜೊತೆ ಕೈ ಜೋಡಿಸಿ ಮಹಿಳಾ ಮೀಸಲಾತಿ ಸಿಗೋವರೆಗೂ ಹೋರಾಡೋಣ ಅಂತ ಹೇಳ್ತಾ ಇದ್ದಾರೆ. ಅವರು ಕೊಡೋಂಥ ಬಿಟ್ಟಿ ಭಾಗ್ಯಗಳಿಗೆ ನಾವು ಮೊರೆ ಹೋಗ್ತೀವಿ ಅಂದ್ಕೊಂಡಿದ್ದಾರೆ. ಹೆಣ್ಮಕ್ಳಿಗೆ ಆಸೆ ಇದೆ ಸರ್, ಇಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳಿ ಅವ್ರನ್ನ ಶೋಷಣೆ ಮಾಡೋ ಮಟ್ಟಕ್ಕೆ ಇವ್ರು ಮೀಸಲಾತಿಗಳನ್ನ ಒಪ್ಕೋತೀವಿ ಅಂತ ಅಲ್ಲ. ಇವತ್ತು ನೋಡ್ಬೋದು, ಕರೆಂಟ್ ಬಿಲ್ನ ಕೊಡ್ತಾ ಇದ್ದೀವಿ ಅಂತ, ಫ್ರೀ ಕೊಡ್ತಿದ್ದೀವಿ ಅಂತಾರೆ, ಯೂನಿಟ್ಗಳಿಗೆ ಜಾಸ್ತಿ ಮಾಡಿದ್ದಾರೆ. ಬಸ್ಗೆ ಇವತ್ತು ಫ್ರೀ ಅಂತಂದು ಹೇಳ್ತಿದ್ದಾರೆ. ಕಾರ್ಡ್ಗಳನ್ನ ಇವಾಗಲೇ ಮೊನ್ನೆಯಿಂದ ಜಾರಿ ಮಾಡಿದ್ದಾರೆ. 150 ರೂಪಾಯಿ ಕಾರ್ಡ್ ಮಾಡಿಸ್ಬೇಕು, ಕಾರ್ಡ್ ಇದ್ದವ್ರಿಗೆ ಮಾತ್ರ ಫ್ರೀ ಅಂತಂದು. ಏನು ನಾವು ಹೆಣ್ಮಕ್ಳೇನು ದಡ್ರಲ್ಲ ಸರ್, ಒಂದು ಸಲ ಒಂದು ಅವಕಾಶ ಕೊಟ್ಟಿದ್ದೀವಿ ಅಂದ್ರೆ ಪದೇ ಪದೇ ಅವಕಾಶ. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಮಂಡಲ ಅಧ್ಯಕ್ಷರಾದ ಲತಾ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿ ವಿಮಲಾ, ಶಿರಾ ಮಹಿಳಾ ಮೋರ್ಚಾದ ನಾಗರತ್ನ, ವಿಜಯಮ್ಮ, ಕಮಲಾ, ಇನ್ನು ಹಲವು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಅಭಿಮಾನಿಗಳು ಭಾಗಿಯಾಗಿದ್ರು. ಇವತ್ತು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು ವಿಧಾನಸೌಧದಲ್ಲಿ ಕೂತು ದೇಶ ಆಳುವಂತ ಶಕ್ತಿ ಇರೋದು ಮಹಿಳೆಗೆ. ನೀವು ಯಾಕೆ ಮಹಿಳೆಯವರಿಗೆ ಈ ಧೋರಣೆ ತೋರ್ತಾ ಇದ್ದೀರಾ? ಮಲತಾಯಿ ಧೋರಣೆ ತೋರ್ತಾ ಇದ್ದೀರಾ ನೀವು? ಕೊಡಿ ಸ್ವಾಮಿ, ಯಾಕೆ ನಿಮ್ಗೆ ಕೊಡಕ್ಕಾಗ್ತಾ ಇಲ್ಲ? ಬೇರೆ ಎಲ್ಲ ರೀತಿಯಿಂದ ಬಿಟ್ಟಿ ಭಾಗ್ಯಗಳ ಆಮಿಷ ಪಡ್ತಾ ಇದ್ದೀರಾ ಮಹಿಳೆಯವ್ರಿಗೆ. ಅವೇನಕ್ಕೆ ಬೇಕು? ದಿನ ನಾವೇನು ಬಸ್ಸಲ್ಲಿ ತಿರುಗ್ತೀವ 30 ದಿನ ತಿಂಗಳಲ್ಲಿ? ಇಲ್ವಲ್ಲ. ಯಾವತ್ತೋ ವರ್ಷದಲ್ಲಿ 1 ದಿನ ಟೂರ್ ಹೋಗೋದಕ್ಕೆ ಇಷ್ಟು ನೀವು ಕೊಟ್ಬಿಟ್ಟು ಮಹಿಳೆಯವ್ರ ಮನೇಲಿ ಜೀವನ ಮಾಡ್ತಾ ಇಲ್ಲ, ಗಂಡದಿವ್ರ ಜೊತೆ ಬದುಕು ಮಾಡ್ತಾ ಇಲ್ಲ. ಏನು ಬಿಟ್ಟಿ ಭಾಗ್ಯ ಇದೆ, ಬಸ್ಸಲ್ಲಿ ಊರು ಟೂರ್ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳುಗಳನ್ನ ಸರಿಯಾಗಿ ನೋಡ್ಕೊಳಕ್ಕಿದ್ದಿಲ್ಲದೆ ತಿರ್ಗೋಕ್ ಬಿಡಕ್ಕೆ ನಿಮ್ಗೆ ಅವಕಾಶ ಕೊಡೋಕ್ಕಿದೆ. ಒಬ್ಬ ನಾರಿ ಒಂದು ದೇಶ ಆಳಕ್ಕೆ, ಒಂದು ನಗರಸಭೆ ಆಳಕ್ಕೆ, ಒಂದು ಪಂಚಾಯಿತಿ ಆಳಕ್ಕೆ ಯಾಕೆ ನಿಮಗೆ ಅವಕಾಶ ಕೊಡೋಕ್ಕಾಗ್ತಾ ಇಲ್ಲ?